ನಮಸ್ಕಾರ, ಎಫ್ಎಂ ನ್ಯೂಸ್ಗೆ ಸ್ವಾಗತ. ನಾನು ಭಾರ್ಗವಿ. ಇದೀಗ ಬಂದ ನ್ಯೂಸ್ ಅಪ್ಡೇಟ್. ಬಾಗಲಕೋಟೆ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ವಿಶ್ವ ವನ್ಯಜೀವಿ ಸಂರಕ್ಷಣಾ ದಿನಾಚರಣೆ ಅಂಗವಾಗಿ ಬಾಗಲಕೋಟೆ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಗುಳಬಾಳ ಗ್ರಾಮದ ಯುವ ಸಾಹಿತಿ ಮಾಳು ಗದಿಗೆಪ್ಪ ವಾಲಿಕಾರ್ ಬರೆದಿರುವ ಕಾಡುವ ಕಾಡು ಎಂಬ ಕವನ ಸಂಕಲನದ ಮುಖಪುಟವನ್ನ ಜಿಲ್ಲಾಧಿಕಾರಿ ಶ್ರೀಮತಿ ಜಾನಕಿ ಅವರು ಅನಾವರಣ ಮಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಕಾಡುವ ಕಾಡು ಎಂಬ ಹೆಸರು ಚೆನ್ನಾಗಿದೆ. ಇದನ್ನು ತಮ್ಮೂರಿಗೆ ಹೊಂದಿಕೊಂಡಿರುವ ಯಡಹಳ್ಳಿಯ ಚಿಂಕಾರ್ಯ ವನ್ಯಜೀವಿ ಧಾಮಕ್ಕೆ ಅರ್ಪಣೆ ಮಾಡುತ್ತಿರುವುದು ಖುಷಿಯಾಯಿತು ಎಂದರು. ಈ ಸಂದರ್ಭದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅಧಿಕಾರಿಗಳಾದ ಶ್ರೀ ಕರಣ್ ಕುಮಾರ್, ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಶ್ರೀ ನಿಂಗಪ್ಪ ಮಾಡ್ಗಾಲ್ ಹಾಗೂ ಶಿರೋಳ್, ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದ ಶ್ರೀ ಸುರೇಶ್ ಢವಳೇಶ್ವರ್ ಅವರು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ನಮಸ್ಕಾರ. ನನ್ನ ಹೆಸರು ಸೋಮಶೇಖರ್ ಅಂತ. ಈಕೆ ನಮ್ಮ ಮನೆಯವರು. ನಮಸ್ಕಾರ, ನನ್ನ ಹೆಸರು ಕಮಲಾ ಅಂತ. ನಮ್ಮ ಮನೇಲಿ ನನ್ನ ಮಕ್ಕಳಿಗೆ ಸಿಕ್ಕಾಪಟ್ಟೆ ಆರೋಗ್ಯ ಸಮಸ್ಯೆ, ಮನೇಲಿ ಸಿಕ್ಕಾಪಟ್ಟೆ ಫೈನಾನ್ಷಿಯಲಿ ಪ್ರಾಬ್ಲಮ್ ಸಹ. ಮನೇಲಿ ನೆಮ್ಮದಿನೇ ಇಲ್ಲ. ನಾವು ಏನೇ ಕೆಲಸ ಮಾಡೋಕೆ ಹೋದ್ರು ಕೈ ಗುಡ್ತಾನೆ ಇರಲಿಲ್ಲ. ಏನೇ ಬಿಸ್ನೆಸ್ ಮಾಡೋ ಬರೀ ಲಾಸೇ ಆಗ್ತಾ ಇತ್ತು. ನಮ್ಮ ರಿಲೇಷನ್ಸ್ ಅಂತೂ ನಮ್ಮನ್ನ ಶತ್ರುಗಳಾಗಿ ಕಾಡ್ಬಿಟ್ರು. ಹೀಗೆ ಒಂದ್ಸತಿ ಸೋಷಿಯಲ್ ಮೀಡಿಯಾದಲ್ಲಿ ಸಿಗಂದೂರು ಜೋಗೇಶ್ವರಿ ಜ್ಯೋತಿಷ್ಯರು ರಾಘವೇಂದ್ರ ಭಟ್ ಗುರೂಜಿಯವರದ್ದು ಬರ್ಸಿತ್ತು. ನಾನು ತಕ್ಷಣ ಅವ್ರು ಕಾಲ್ ಮಾಡಿದೆ. ನಮ್ಮ ಸಮಸ್ಯೆಗಳನ್ನೆಲ್ಲ ಕೇವಲ ಕೆಲವೇ ದಿನಗಳಲ್ಲಿ ಪರಿಹಾರ ಮಾಡಿಕೊಟ್ರು. ಅವರು ಸಾತ್ವಿಕ ಪೂಜೆಗಳನ್ನು ಹೇಳಿದ್ರು, ನಾವು ಅದನ್ನ ನಡ್ಸ್ಕೊಂಡು ಬಂದ್ವಿ. ನಮ್ಮ ಕಷ್ಟಕ್ಕೆಲ್ಲ ಸ್ಪಂದಿಸಿದ ರಾಘವೇಂದ್ರ ಭಟ್ ಗುರೂಜಿಯವರಿಗೆ ಅನಂತ ಧನ್ಯವಾದಗಳು.